ಅಯೋಧ್ಯೆಯಲ್ಲಿ ರಾಮ ಮಂದಿರದ ಹುಂಡಿ ಹಣಕ್ಕೆ ಕನ್ನ ಹಾಕಿದಂತಹ ನಂತರದಲ್ಲಿ ಈಗ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ರಾಜ್ಯದ ದೇವಾಲಯಗಳ ಮೇಲೆ ಕಣ್ಣಿಡೋಕೆ ಆರಂಭ ಮಾಡಿರುವಂತದ್ದು. ಹಾಗಾಗಿ ನಗದು, ಚಿನ್ನ, ಬೆಳ್ಳಿ ಭದ್ರತೆಗೆ ರಾಜ್ಯ ಸರ್ಕಾರ ಗೈಡ್ ಲೈನ್ಸ್ ಅನ್ನ ಹೊರಡಿಸಿದೆ. ಅಯೋಧ್ಯೆಯ ಹಗರಣದ ಎಫೆಕ್ಟ್ ಏನಿದೆ, ಈಗ ರಾಜ್ಯದ ದೇವಾಲಯಗಳ ಮೇಲೆ ರಾಜ್ಯ ಸರ್ಕಾರ ಕಣ್ಣಿಡೋಕೆ ಆರಂಭ ಮಾಡಿದೆ. ನಗದು, ಚಿನ್ನ, ಬೆಳ್ಳಿಯನ್ನ ಭದ್ರತೆ ಮಾಡೋದಕ್ಕೆ ಎಲ್ಲಾ ದೇವಾಲಯಗಳಲ್ಲಿ ಸಿಸಿಟಿವಿ ವೆಬ್ ಕ್ಯಾಮೆರಾ ಕಡ್ಡಾಯ ಅಂತ ಇನ್ನು 4 ದಿಕ್ಕಿನಿಂದ ಹುಂಡಿಗಳು ಕಾಣುವಂತೆ ಕ್ಯಾಮೆರಾ ಅಳವಡಿಕೆಯನ್ನ ಮಾಡಲಾಗುತ್ತೆ ಎಂಬುದು. ಡಿಸಿ ಕಚೇರಿಯಿಂದಲೇ ದೇವಾಲಯಗಳ ಲೈವ್ ನಿಗಾ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು. ಮುಜರಾಯಿ ಇಲಾಖೆಯಲ್ಲಿ ಕೇಂದ್ರೀಕೃತ ಸರ್ವರ್ ಅನ್ನ ಕೂಡ ಸ್ಥಾಪನೆ ಮಾಡಲಾಗುತ್ತೆ. ಪೊಲೀಸರು, ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಕ್ಯಾಮೆರಾ ಸಂಪರ್ಕ ಇರುತ್ತೆ. ಇನ್ನು ಯುಪಿಐ ಮೂಲಕ ಡಿಜಿಟಲ್ ದೇಣಿಗೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ. ಹುಂಡಿ ಇರುವಂತಹ ಸ್ಥಳದಲ್ಲೇ QR ಕೋಡ್ ಅಳವಡಿಕೆಗೆ ಕೂಡ ಸೂಚನೆಯನ್ನ ರಾಜ್ಯ ಸರ್ಕಾರ ನೀಡಿರುವಂತದ್ದು. ಈಗ ನಕಲಿ QR ಕೋಡ್ ಅಳವಡಿಕೆ ತಡೆಯೋದಕ್ಕೆ ಕೂಡ ವಿಶೇಷವಾದಂತಹ ಭದ್ರತಾ ಕ್ರಮವನ್ನ ಕೂಡ ಆಯೋಜಿಸಲಾಗಿದೆ. ಮುಜರಾಯಿ ಇಲಾಖೆಯಲ್ಲಿ ಬರುವಂತಹ ಎಲ್ಲಾ ದೇವಾಲಯಗಳ ಮೇಲೆ ಕಣ್ಣಿಡುವುದಕ್ಕೆ ಈಗ ಅಯೋಧ್ಯೆಯಲ್ಲಿ ಆಗಿರುವಂತಹ ಏನು ಅಷ್ಟು ದೊಡ್ಡ ಅಯೋಧ್ಯೆಯಲ್ಲೇ ನಡೆದಿರುವಂತಹ ಹಗರಣ ಏನಿದೆ, ಈಗ ರಾಜ್ಯ ಸರ್ಕಾರ ಮತ್ತೆ ಮರುಕಳಿಸಬಾರದು, ಇಂಥದ್ದು ನಮ್ಮ ರಾಜ್ಯದಲ್ಲೂ ಕೂಡ ಆಗಬಾರದು ಅಂತ ಅಲರ್ಟ್ ಆಗಿರುವಂತದ್ದು. ಹೆಚ್ಚು ಆದಾಯದ ದೇವಾಲಯಗಳಲ್ಲಿ ವಾರಕ್ಕೊಂದ್ಸಲ ಹುಂಡಿ ಎಣಿಕೆಯನ್ನ ಮಾಡಬೇಕಾಗುತ್ತೆ. ಇನ್ನು ಉಳಿದಂತಹ ದೇಗುಲಗಳಲ್ಲಿ 2 ವಾರಕ್ಕೊಂದ್ಸಲ ಹುಂಡಿ ಎಣಿಕೆ ಕಡ್ಡಾಯವಾಗಿ ಮಾಡಬೇಕು. ಆಯಾ ತಹಶೀಲ್ದಾರ್ ಮೇಲ್ವಿಚಾರಣೆಯಲ್ಲಿನೇ ಹುಂಡಿ ಎಣಿಕೆ ಪ್ರಕ್ರಿಯೆ ನಡೀಬೇಕು ಅಂತ. ಇನ್ನು ಹುಂಡಿ ಓಪನ್ ಇಂದ ಬ್ಯಾಂಕ್ಗೆ ಹಸ್ತಾಂತರದ ಸಂಪೂರ್ಣ ವಿಡಿಯೋನ ಮಾಡಿಟ್ಕೊಂಡಿರ್ಬೇಕು. ದಿನಾಂಕ, ಸಮಯ, ದಾಖಲೆ ಜೊತೆ ಹುಂಡಿ ಎಣಿಕೆ ಪ್ರಕ್ರಿಯೆಯನ್ನ ಚಿತ್ರೀಕರಣ ಮಾಡಬೇಕು. ಹುಂಡಿ ಎಣಿಕೆಯಲ್ಲಿ ಫೇಸ್ ರೆಕಾಗ್ನಿಷನ್ ವ್ಯವಸ್ಥೆಯನ್ನ ಕೂಡ ಜಾರಿ ಮಾಡಲಾಗುತ್ತೆ. ಚಿನ್ನ, ಬೆಳ್ಳಿ ಕಾಣಿಕೆ ಅದೇ ದಿನ ಮೌಲ್ಯಮಾಪನ ಮಾಡಿ ಖಜಾನೆಗೆ ಜಮೆ ಮಾಡಲಾಗುತ್ತೆ. ದೇವಾಲಯಗಳಲ್ಲಿ ಹುಂಡಿ ಎಣಿಕೆಗೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಅವಕಾಶ ಇರೋದಿಲ್ಲ. ಸರ್ಕಾರಿ, ಬ್ಯಾಂಕ್ ಅಥವಾ ಗೃಹ ರಕ್ಷಕ ಸಿಬ್ಬಂದಿ ಮಾತ್ರ ಎಣಿಕೆಯಲ್ಲಿ ಭಾಗಿಯಾಗ್ತಾರೆ. ಹುಂಡಿ ಕಳ್ಳತನ ಅಥವಾ ಇನ್ನೇನೇ ಅಲ್ಲಿದ್ದಂತಹ ಚಿನ್ನ, ಬೆಳ್ಳಿ ಆಗಿರ್ಬೋದು, ಇದೇ ರೀತಿಯಾಗಿ ಯಾವುದೂ ಕೂಡ ಮತ್ತೆ ಮರುಕಳಿಸಬಾರದು. ಅದೇ ದಿನ ಮೌಲ್ಯಮಾಪನವನ್ನ, ಚಿನ್ನ, ಬೆಳ್ಳಿ ಕಾಣಿಕೆಯನ್ನ ಕೂಡ ಮಾಡಲಾಗುತ್ತೆ, ಖಜಾನೆಗೆ ಜಮೆ ಮಾಡಲಾಗುತ್ತೆ. ಹುಂಡಿ ಎಣಿಕೆಗೆ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ. ಸರ್ಕಾರಿ, ಬ್ಯಾಂಕ್ ಅಥವಾ ಗೃಹ ರಕ್ಷಕ ಸಿಬ್ಬಂದಿ ಮಾತ್ರ ಎಣಿಕೆಯಲ್ಲಿ ಭಾಗಿಯಾಗ್ತಾರೆ. ಹುಂಡಿ ಕಳ್ಳತನ ಅಥವಾ ಅಕ್ರಮ ಏನಾದ್ರೂ ಕಂಡು ಬಂದ್ರೆ ಅದಕ್ಕೆ ಅವರೇ ಹೊಣೆಯಾಗಿರ್ತಾರೆ. ದೇವಾಲಯ ಮತ್ತೆ ತಾಲೂಕು ಅಧಿಕಾರಿಗಳೇ ನೇರವಾಗಿ ಹೊಣೆಯಾಗಿರ್ತಾರೆ ಅಂತ ಈಗ ಕಟ್ಟುನಿಟ್ಟಿನ ಆದೇಶವನ್ನ, ಕ್ರಮವನ್ನ ತಗೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಇನ್ನು ಫೇಸ್ ರಿಕಗ್ನಿಷನ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು. ಅಯೋಧ್ಯ ರಾಮ ಮಂದಿರ ದೇಣಿಗೆ ನಿರ್ವಹಣೆಯಲ್ಲಿ ಆದಂತಹ ವ್ಯವಹಾರ, ಈ ಆರೋಪ ಏನೇನಿದೆ, ಇದರ ಬೆನ್ನಲ್ಲೇ ಈಗ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸಿಸಿಟಿವಿ ಕಡ್ಡಾಯವಾಗಿ ಹುಂಡಿ ಎಲ್ಲಿರುತ್ತೆ, ಯಾವ ಮುಜರಾಯಿ ಇಲಾಖೆ ಅಂಡರ್ ಬರುವಂತಹ ದೇವಾಲಯಗಳಲ್ಲಿ ಅಲ್ಲಿ ಸಿಸಿಟಿವಿಯನ್ನ 4 ಕಡೆಗಳಲ್ಲಿ ಅಳವಡಿಸಲಾಗುತ್ತೆ. ಅದನ್ನ ಕಂಪ್ಲೀಟ್ ತಹಶೀಲ್ದಾರರು ಇರಬೇಕು. ಹುಂಡಿ ಎಣಿಕೆ ಕಾರ್ಯ ಏನಾದ್ರೂ ನಡಿಬೇಕಾದ್ರೆ ಮುಜರಾಯಿ ಇಲಾಖೆ ಅಂಡರ್ ಬರುವಂತಹ ದೇವಾಲಯಗಳಲ್ಲಿ ವಾರಕ್ಕೊಂದ್ಸಲ ಹುಂಡಿ ಎಣಿಕೆ ಕಾರ್ಯ ಇರುತ್ತೆ.